ಜೈ ಹಿಂದ್. ನೋಡ್ರಿ ನಾನೊಂದು ಅಪ್ಡೇಟ್ ಕೊಡಕ್ ಬಂದಿದ್ದೀನಿ. ಒಂದು ಯಾವ್ದ್ರ ಬಗ್ಗೆ ಅಂತಂದ್ ಹೇಳಿದ್ರೆ ಅಪ್ಡೇಟು ಅಗ್ನಿವೀರ ಎಕ್ಸಾಮ್ ಬಗ್ಗೆ. ಸೊ ಇನ್ನೊಂದು ಯಾವ್ದಂತಂದ್ ಹೇಳಿದ್ರೆ ಟೆರಿಟೋರಿಯಲ್ ಆರ್ಮಿ ಬಗ್ಗೆ. ಒಂದು ಅಗ್ನಿವೀರ ಎಕ್ಸಾಮ್, ಇನ್ನೊಂದು ಟೆರಿಟೋರಿಯಲ್ ಆರ್ಮಿ ಅಂತಂದ್ ಹೇಳಿ. ಸೊ ಇವಾಗ ಆಫೀಸರ್ಸ್ ಕರೆದಿದ್ದಾನ. ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗತ್ತ. ಕೆಲವು ಜನ ಏನ್ ಮಾಡ್ತಿದಾರೆ ಅಂತಂದ್ ಹೇಳಿ, ಸರ್ ಅಗ್ನಿವೀರ ಎಕ್ಸಾಮ್ ಕ್ಯಾನ್ಸಲ್ ಆಗೈತೆ. ದೊಡ್ಡವರು, ಸೊ ಅವ್ರಿಗೆ ತುಂಬಾ ಇನ್ಫಾರ್ಮೇಶನ್ ಗೊತ್ತೈತೆ. ಸೊ ಆರ್ಮಿ ಒಳಗಡೆಯಿಂದ ಇನ್ಫಾರ್ಮೇಶನ್ ಬಂದೈತೆ. ಮೇ ಬಿ ಹೇಳಿರ್ಬೋದು ನಿಮ್ಗೆ. ಅದನ್ನ ನೀವೇನಂತಂದ್ ಹೇಳಿದ್ರ ನಂಬ್ಕೊಂಡ್ ಕೂತೀರಿ. ಒಳ್ಳೇದೇ. ಬಟ್ ಆದ್ರೆ ಒಂದ್ ಥಿಂಗ್ ಏನಂತಂದ್ ಹೇಳಿದ್ರ, ಅದ್ ಹೆಂಗ ಕ್ಯಾನ್ಸಲ್ ಆಗತ್ತ ಅನ್ನೋದು ಕೂಡ ಕ್ವಶನ್ ಬರ್ತೈತೆ. ನಾನು ಪ್ರತಿಯೊಂದು ಡೀಟೇಲ್ಸ್ ಆಗಿ ಹೇಳ್ಕೊಂತ ಹೋಗ್ತೀನಿ ನಿಮ್ಗ. ಅದಕ್ಕಿಂತ ಮುಂಚೆ ಏನಂತಂದ್ ಹೇಳಿದ್ರ, ಆ ಇವಾಗ ಟೆರಿಟೋರಿಯಲ್ ಆರ್ಮಿ ಆಫೀಸರ್ದ್ ಕರೆದಿದ್ದಾನ. ಸೊ ಆಫೀಸರ್ಸ್ ಆಗಿರ್ಬೋದು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ ಹೇಳಿದ್ರೆ ಜಿ ಡಿ ಕರಿತಾನ. ಟೆರಿಟೋರಿಯಲ್ ಆರ್ಮಿ ಜಿ ಡಿ ಏನಂತಂದ್ ಹೇಳಿದ್ರೆ ಇನ್ನೊಂದ್ ಮಂತ್ ಒಳಗಡೆ ಕರಿತಾನ. ಅದಾದ ನಂತರ ಅಗ್ನಿವೀರ ಎಕ್ಸಾಮ್ ನಿಮ್ದು ಏನಂತಂದ್ ಹೇಳಿದ್ರೆ ಜೂನ್ ಲಾಸ್ಟ್ ವೀಕ್ ಅಥವಾ ಅಂತಂದ್ ಹೇಳಿದ್ರೆ ಜುಲೈಯಲ್ಲಿ ಎಕ್ಸಾಮ್ ಇರ್ತೈತೆ. ಸೊ ನೀವು ಇನ್ನು ಯಾರ್ಯಾರು ಪ್ರಿಪೇರ್ ಆಗಿ ಸ್ಟಾರ್ಟ್ ಆಗಿಲ್ಲ, ಟೆರಿಟೋರಿಯಲ್ ಆರ್ಮಿ ಯಾರ್ಯಾರು ಪ್ರಿಪೇರ್ ಆಗ್ಬೇಕು ಅನ್ಕೊಂಡಿದ್ರಿ. ಯಾಕಂತಂದ್ ಹೇಳಿದ್ರೆ ಟೆರಿಟೋರಿಯಲ್ ಆರ್ಮಿ ಏನಂತಂದ್ ಹೇಳಿದ್ರೆ ಏಜ್ ಜಾಸ್ತಿ ಇರ್ತೈತೆ. ಏನಂತಂದ್ ಹೇಳಿದ್ರೆ ಏಜ್ ಜಾಸ್ತಿ ಇರುತ್ತೆ. ಈಗ ನೋಡ್ರಿ ಆಫೀಸರ್ಸ್ ಎಲ್ಲಿವರೆಗೂ ಕರ್ದ ಅಂತಂದ್ ಹೇಳಿದ್ರೆ 42 ವರ್ಷದವರೆಗೂ ಅಪ್ಲೈ ಮಾಡ್ಬೋದು ಆಫೀಸರ್ಸ್ಗೆ. ಸೊ ಟೆರಿಟೋರಿಯಲ್ ಆರ್ಮಿ ಜಿಡಿದು ಕೂಡ ಏನಂತಂದ್ ಹೇಳಿದ್ರೆ ಏಜ್ ಜಾಸ್ತಿ ಇರುತ್ತೆ. ಅದಾದ ನಂತರ ಈ ಎಕ್ಸಾಮ್ ಆಗ್ಲಿಲ್ಲ ಅಂದ್ರೂ ಕೂಡ ಬೇರೆ ಯಾವ್ದಾದ್ರು ಎಕ್ಸಾಮ್ಸ್ ಬಂದೇ ಬರ್ತಾವ. ಸೊ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಅಗ್ನಿವೀರ ಪ್ರಿಪೇರ್ ಆಗೋರು, ಟೆರಿಟೋರಿಯಲ್ ಆರ್ಮಿ ಪ್ರಿಪೇರ್ ಆಗೋರು ಪ್ರತಿಯೊಬ್ರು ಏನಂತಂದ್ ಹೇಳಿದ್ರೆ ಜಾಯ್ನ್ ಆಗಿರಿ. ನ್ಯೂ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದೀನಿ ಮೇ 20 ಅಥವಾ 21ರಿಂದ ಏನಂತಂದ್ ಹೇಳಿದ್ರೆ ಕ್ಲಾಸಸ್ ಸ್ಟಾರ್ಟ್ ಆಗ್ತಾವ. ಯಾರಿಗೋಸ್ಕರನು ಸ್ಟಾಪ್ ಮಾಡಂಗಿಲ್ಲ. ಜಿಕೆನು ಅದ್ರ ಜೊತೆಗೆ ಏನಂತಂದ್ ಹೇಳಿದ್ರೆ ಸೈನ್ಸ್, ಆಮೇಲೆ ಮ್ಯಾಥ್ಸ್, ರೀಸನಿಂಗ್ ಎವ್ರಿಥಿಂಗ್ ಕವರ್ ಆಗತ್ತೆ. ನಿಮ್ಗೆ ಹೆಂಗಂತಂದ್ ಹೇಳಿದ್ರೆ ಒಂದ್ ಏನಂತಂದ್ ಹೇಳಿದ್ರೆ ಡೈಲಿ ಕ್ಲಾಸಸ್ ಇರುತ್ತೆ. ಅದಾದ ನಂತರ 10 ಗಂಟೆ ಇದೆ. ನೈಟ್ 10 ಗಂಟೆಯಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ 11:30ವರೆಗೂ ಲೋಕಲ್ ಲ್ಯಾಂಗ್ವೇಜ್ ದಾಗ ನಾವ್ ಹೆಂಗ್ ಮಾತಾಡ್ತೀವಲ್ಲ ಆ ತರ. ಸೊ ಡಿಸ್ಕಷನ್ ಇರ್ತೈತೆ. ಬೇಕಾದ್ರೆ ನಿಮ್ ಹುಡುಗರನ್ನ ಕೇಳ್ರಿ. ಅದಾದ ನಂತರ ಕ್ಲಾಸಸ್ಗಳನ್ನ ಕೇಳ್ರಿ. ಭಾಳ ಅಂದ್ರೆ ಭಾಳ ಯೂಸ್ ಆಗ್ತೈತೆ. ಜಾಬ್ ಆಗ್ಲೇಬೇಕು ಅಂತಂದ್ ಹೇಳಿದ್ರ ಸೊ ನ್ಯೂ ಬ್ಯಾಚ್ ಬೇಗ ಜಾಯ್ನ್ ಆಗ್ರಿ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಂಬರ್ ಐತೆ. ಈ ನಂಬರ್ಗೆ ಏನಂತಂದ್ ಹೇಳಿದ್ರೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ರಿ. ಫೀಸ್ ಕಮ್ಮಿ ಇರ್ತೈತೆ. ಇವಾಗ್ಲೇ ಹೇಳ್ತಿದ್ವಿ ಸರ್ ಫುಲ್ ಫ್ರೀ ಆಗಿ ಕೊಡ್ರಿ ಅಂತಂದ್ ಹೇಳಿದ್ರೆ ಆಗಂಗಿಲ್ಲ. ಸೊ ಫೀಸ್ ಇರುತ್ತೆ, ತುಂಬಾ ಕಮ್ಮಿ ಇರುತ್ತೆ. ಸೊ ಬೆಸ್ಟ್ ಏನಂತಂದ್ ಹೇಳಿದ್ರೆ ಹುಡುಗರಾಗಿರ್ಬೋದು ಅಥವಾ ಹುಡುಗಿರಾಗಿರ್ಬೋದು, ಮೊದಲು ಜಾಯ್ನ್ ಆಗ್ರಿ. ಅದಾದ ನಂತರ ನೆಕ್ಸ್ಟ್ ನೋಡೋಣ. ಎಕ್ಸಾಮ್ಸ್ಗಳು ಇನ್ನೂ ಭಾಳ ಬರತ್ತವ. ನಾನು ನಿಮ್ಗೆ ಹೇಳ್ತೀನಿ ಯಾಕೆ ಎಕ್ಸಾಮ್ ಕ್ಯಾನ್ಸಲ್ ಆಗಂಗಿಲ್ಲ ಅಂತಂದ್ ಹೇಳಿ ಯಾಕೆ ಹೇಳ್ತೀನಿ. ಎಕ್ಸಾಮ್ ಯಾಕೆ ಕ್ಯಾನ್ಸಲ್ ಆಗಂಗಿಲ್ಲ, ಜಾಯ್ನ್ ಆಗೋರು ಏನಂತಂದ್ ಹೇಳಿದ್ರೆ ಬೇಗ ಜಾಯ್ನ್ ಆಗ್ಬೇಕು. ಮೇ 20ರಿಂದ ಏನಂತಂದ್ ಹೇಳಿದ್ರೆ ಸ್ಟಾರ್ಟ್ ಆಗುತ್ತೆ ಕ್ಲಾಸಸ್. ಅದ್ರ ಜೊತೆಗೆ ಏನೇನ್ ಇರ್ತಾವ, ಕ್ಲಾಸಸ್ ಇರುತ್ತೆ. ಅದಾದ ನಂತರ ಲೋಕಲ್ ಆಗಿ ಡಿಸ್ಕಷನ್ ಇರುತ್ತೆ ಎಲ್ಲ ಟಾಪಿಕ್ಸ್ ಗಳ ಬಗ್ಗೆ. ಅದಾದ ನಂತರ ಆನ್ಲೈನ್ ಟೆಸ್ಟ್ ಇರುತ್ತೆ. ನಿಮ್ಗೆ ಏನಂತಂದ್ ಹೇಳಿದ್ರೆ ಎಕ್ಸಾಮ್ದಾಗ ಹಿಂಗಿರ್ತಾವಲ್ಲ ಹಂಗ ಸೇಮ್ 20 ಆನ್ಲೈನ್ ಟೆಸ್ಟ್ಗಳು ಇರ್ತಾವ. ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನಾನ್ ನಿಮ್ ಜೊತೆಗೆ ಇರ್ತೀನಿ ಯಾವಾಗ್ಲೂ. ಏನಂತಂದ್ ಹೇಳಿದ್ರೆ ಟ್ರೈನ್ ಮಾಡ್ತಾ ಇರ್ತೀನಿ. ಫಸ್ಟ್ ಥಿಂಗ್, ಸರ್ ಯಾಕ್ರಿ ಕ್ಯಾನ್ಸಲ್ ಯಾಕೆ ಆಗಂಗಿಲ್ಲ? ಅಗ್ನಿವೀರ ತುಂಬಾ ಜನ ಹೇಳ್ತಿದ್ದಾರೆ ಕ್ಯಾನ್ಸಲ್ ಆಗ್ತಿದೆ. ಸರ್ ವಾರ್ ನಡೀತಾ ಇದೆ, ಯುದ್ಧ ನಡೀತಾ ಇದೆ. ಓಕೆ, ನಡೀತೈತಾ, ಅಲ್ಲಿ ಬಾರ್ಡರ್ ಅಲ್ಲಿ ನಡೀತಾ. ಸೊ ಇವಾಗ ಏನ್ ಮಾಡಿದಾರೆ, ಇನ್ನೊಂದೇನಂತಂದ್ ಹೇಳಿದ್ರೆ ಸೀಸ್ ಫೈರ್ ಮಾಡಿದಾರೆ, ಸ್ಟಾಪ್ ಮಾಡಿದಾರೆ. ಸೊ ಯುದ್ಧದ ಬಗ್ಗೆ ಆಗಿರ್ಬೋದು, ಸೈನಿಕರ ಬಗ್ಗೆ ಆಗಿರ್ಬೋದು, ನಾವು ಯಾವುದೇ ರೀತಿ ಮಾತಾಡೋ ಹಕ್ಕಿಲ್ಲ ನಮ್ಗೆ. ಸೊ ಅದೇನಂತಂದ್ ಹೇಳಿದ್ರೆ ಇವಾಗ ಸೀಸ್ ಫೈರ್ ನಡೆದೈತೆ. ಅದಾದ ನಂತರ ಅದ್ರ ಜೊತೆಗೆ ಸೊ ಸೈನಿಕರು ಬೇಕಾಗ್ತಾರಲ್ಲ ಯುದ್ಧಕ್ಕೆ. ಅದಾದ ನಂತರ ಮೇಂಟೆನೆನ್ಸ್. ಸೊ ಯಾವುದೇ ರೀತಿ ಏನಂತಂದ್ ಹೇಳಿದ್ರೆ ಶಿಕ್ಷಣದ ಜೊತೆಗೆ ಅಥವಾ ವಿದ್ಯಾರ್ಥಿಗಳ ಜೊತೆಗೆ ಯಾರು ಆಟ ಆಡಂಗಿಲ್ಲ. ಸೊ ಅವ್ರಿಗೆ ಏನಂತಂದ್ ಹೇಳಿ ಏನ್ ಪ್ರಾಮಿಸ್ ಮಾಡಿರ್ತಾರೆ ಅದನ್ನೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಕೊಟ್ಕೊಂತ ಹೋಗಿ ಇರ್ತಾರೆ. ರೀಸನ್ ಯಾಕಂತಂದ್ ಹೇಳ್ತೀನಿ. ಇವಾಗ ಟೆರಿಟೋರಿಯಲ್ ಆರ್ಮಿ ಆಫೀಸರ್ದ ಏನಂತಂದ್ ಹೇಳಿದ್ರೆ ನೋಟಿಫಿಕೇಶನ್ ಬಿಟ್ರು ಒನ್ ಟೈಮ್. ನಿಮ್ಗೇನ್ ಎಕ್ಸಾಮ್ ಕ್ಯಾನ್ಸಲ್ ಆಗೈತಿ ಸುಳ್ಳು ಸುದ್ದಿ ಏನ್ ಎಪ್ಸ್ಕೊತ ಹೋಗ್ಯಾರಲ್ಲ, ಅದಕ್ಕಿಂತ ಮುಂಚೆನೇ ಏನಂತಂದ್ ಹೇಳಿದ್ರೆ ಇದೇನ್ ಬಂದಿಲ್ಲಲ್ಲ. ನಿಮ್ಗ್ ಸುಳ್ಳು ಸುದ್ದಿಗಳು ಬಂದ ನಂತರ ಏನಂತಂದ್ ಹೇಳಿದ್ರೆ ಟೆರಿಟೋರಿಯಲ್ ಆರ್ಮಿ ಆಫೀಸರ್ದ ಏನಂದ್ರೆ ನೋಟಿಫಿಕೇಶನ್ ಅನ್ನ ಬಿಟ್ಟಿದಾರ. ಅದ್ರ ಜೊತೆಗೆ ಮತ್ತೆ ಯಾವ್ಯಾವ ಬಿಟ್ಟಿದ್ದಾರೆ. ಸೊ ನೋಡ್ತೀರಿ ಯಾವ್ಯಾವ ಬಿಟ್ಟಿದ್ದಾರೆ, ಎಷ್ಟು ಎಕ್ಸಾಮ್ಸ್ಗಳು ಬಂದಿದಾವೆ ಇವಾಗ. ಒಂದು ಟೆರಿಟೋರಿಯಲ್ ಆರ್ಮಿ ಆಯ್ತು, ಅದ್ರ ಜೊತೆಗೆ TGC ಬಿಟ್ಟಿದ್ದಾನೆ, ಟೆಕ್ನಿಕಲ್ ಗ್ರಾಜುಯೇಷನ್ ಕೋರ್ಸ್ ಅಂತಂದ್ ಹೇಳಿ. ಆಫೀಸರ್ ಲೆವೆಲ್ ಏನಂತಂದ್ ಹೇಳಿದ್ರೆ 20ರಿಂದ 27 ವರ್ಷ ಇದ್ದವರೆಲ್ಲ ಏನಂತಂದ್ ಹೇಳಿದ್ರೆ ಅಟೆಂಡ್ ಆಗ್ಬೋದು. ಸೊ ಇದ್ರ ಮೇಲೆ ನಾನು ಈಗ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಇವತ್ತು ಸಾಯಂಕಾಲ ಇಲ್ಲ ನಾಳೆಗೆ ಏನಂತಂದ್ ಹೇಳಿದ್ರೆ ಇದ್ರ ಮೇಲೆ ವಿಡಿಯೋ ಮಾಡಿ ಹಾಕ್ತೀನಿ. TGC ಸರ್ ಟೆಕ್ನಿಕಲ್ ಗ್ರಾಜುಯೇಟ್ ಕೋರ್ಸ್ ಇಂಡಿಯನ್ ಆರ್ಮಿ ಒಳಗಡೆ ಹೋಗ್ಬೋದು, ಮತ್ತೊಂದು ಅವಕಾಶ. ಅದ್ರ ಜೊತೆಗೆ ಸರ್ ಇಂಡಿಯನ್ ಆರ್ಮಿ ಒಳಗಡೆ ಸರ್ ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ರೀ. ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ 10+2 ಆದ್ರೆ ಸಾಕು. ಟೆಕ್ನಿಕಲ್ ಎಂಟ್ರಿ ಸ್ಕೀಮ್ ಐತೆ. 16ರಿಂದ 20 ವರ್ಷ, 16ವರಿಂದ ಏನಂತಂದ್ ಹೇಳಿದ್ರೆ 20 ವರ್ಷ ಯಾರ್ಯಾರು ಇದೀರಿ ನೀವೆಲ್ರೂ ಏನಂತಂದ್ ಹೇಳಿದ್ರೆ TES ಸ್ಕೀಮ್ ಹೋಗ್ಬೋದು. ಅಲ್ಲಿ ಕೂಡ ಏನಂತಂದ್ ಹೇಳಿದ್ರೆ ಹೋಗ್ಬಿಟ್ಟು ಆಫೀಸರ್ಸ್ ಗಳಾಗ್ಬೋದು. ಎಲ್ಲ ಅವರ ಕಲಿಸ್ತಾರ ಕಾಲೇಜ್ ಎಲ್ಲ. ನೆಕ್ಸ್ಟ್ ಇನ್ನೊಂದು ಕರೆದಿದ್ದಾನ, ಜಾಯಿನ್ ಇಂಡಿಯನ್ ಆರ್ಮಿ NCC ಸ್ಪೆಷಲ್ ಎಂಟ್ರಿ. ಅದು ಇವಾಗ ಐತೆ, ಇದೇ ಮಂತ್ ಬಂದಾವ ಎಲ್ಲಾನು. NCC ಸ್ಪೆಷಲ್ ಎಂಟ್ರಿ ಕರೆದಿದ್ದಾರ, ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು. ಅದಾದ ನಂತರ ಹವಾಲ್ದಾರ್ ಕರೆದಿದ್ದಾನ. ಮತ್ತೆ ಅಂತಂದ್ರೆ ಇದೇ ತಿಂಗಳಲ್ಲಿ ಹವಾಲ್ದಾರ್ ಪೋಸ್ಟ್ ಕರೆದಿದ್ದಾನ. ಇಲ್ಲಿ ನೋಡ್ರಿ, ಹವಾಲ್ದಾರು ಮತ್ತು ಸುಬೇದಾರು.
ಸೊ ಇವು ಪೋಸ್ಟ್ ಗಳನ್ನ ಏನಂತಂದ ಹೇಳಿದ್ರೆ ಮತ್ತೆ ಕರೆದಿದ್ದಾನೆ. ಎಷ್ಟದಾವ್ ನೋಡ್ರಿ ಈ ತಿಂಗಳಿನಾಗೆ ಅಂತಂದ ಹೇಳಿದ್ರೆ ಎಷ್ಟೊಂದು ಬಂದಿದಾವ, ಬಟ್ ಆದ್ರೆ ಯಾರಿಗೂ ಗೊತ್ತಿಲ್ಲ. ಸೊ ಆ ಎಲ್ಲಾ ವಿಡಿಯೋಸ್ ಗಳನ್ನ ನಾನು ಮಾಡಿ ಹಾಕ್ತೀನಿ. ನೋಟಿಫಿಕೇಶನ್ಸ್ ಗಳನ್ನ ಎಲ್ರಿಗೂ ಶೇರ್ ಮಾಡ್ರಿ ಎಷ್ಟಾಗತ್ತ ಅಷ್ಟ. ಸೊ ನಾನು ಡೈಲಿ ಅಥವಾ ವೀಕ್ಲಿ ಯಾವ ಬರ್ತಾವ ಅನ್ನೋದು ಹಾಕೋತ ಹೋಗ್ತೀನಿ. ಸೊ ಇವಾಗ ಅಗ್ನಿವೀರ ಬಂದ್ರೆ ಇಷ್ಟೆಲ್ಲಾ ನೋಟಿಫಿಕೇಶನ್ ಅನ್ನ ಇದೇ ತಿಂಗಳಲ್ಲಿ ಬಿಟ್ಟಿದಾನ. ಯುದ್ಧ ನಡೀತಿರುವಾಗ್ಲೇ ಏನಂತಂದ ಹೇಳಿದ್ರೆ ನೋಟಿಫಿಕೇಶನ್ ಅನ್ನ ಬಿಟ್ಟಿದಾರ. ಅಂದ್ರೆ ಇವಾಗ ನಮ್ದು ಅಗ್ನಿವೀರ ಎಕ್ಸಾಮ್ ಕ್ಯಾನ್ಸಲ್ ಆಗತ್ತೆ ನಿಮ್ ಪ್ರಕಾರ? ಯಾರ್ಯಾರಿಗೆ ಕ್ಯಾನ್ಸಲ್ ಆಗತ್ತ ಅನ್ಸುತ್ತೆ, ನೀವ್ ಎಕ್ಸಾಮ್ ಮಾಡಕ್ ಹೋಗಿ ತಯಾರಿ ಮಾಡಕ್ ಹೋಗ್ಬೇಡ್ರಿ, ಪ್ರಿಪರೇಷನ್ ಆಗಕ್ ಹೋಗ್ಬೇಡ್ರಿ. ನಿಮ್ಗೆ ಏನಂತಂದ ಹೇಳಿದ್ರೆ ಒಂದು ಹುಚ್ಚುತನ ಇಲ್ಲ. ಈ ಎಕ್ಸಾಮ್ ಆಗ್ಬೇಕು, ಅಪ್ಪ ಅಮ್ಮನ ಹೆಸರು ತಗೊಂಡ್ ಬರ್ಬೇಕು. ಸೊ ಮನ್ಯಾಗ ಏನಂತಂದ ಹೇಳಿದ್ರೆ ಬೈತಿರ್ತಾರ, ಊರ್ ಮಂದಿ ಬೈತಿರ್ತಾರ, ಮನಿಗೂ ಬೇಸರ ಆಗಿರ್ತೀರಿ, ಊರಿಗೂ ಬೇಸರ ಆಗಿರ್ತೀರಿ. ಏನೋ ಒಂದ್ ಆಗ್ಬೇಕನ್ನೋದಿಲ್ಲ. ಅವ ಯಾರೋ ಒಬ್ನ ಹೇಳ್ತಾನ, ತಲೆಯಾಗ ತುಂಬಿರ್ತಾನ. ಅವ್ನ್ ತಲೆಯಾಗ ತುಂಬಿ ಏನಂತಂದ ಹೇಳಿದ್ರೆ ಅವ್ನ ಪಾಡಿಗೆ ಅವ್ನ್ ಸ್ಟಡಿ ಮಾಡ್ತಿರ್ತ. ಅವ್ನ ಪಾಡಿಗೆ ಏನಂತಂದ ಹೇಳಿದ್ರೆ ಯಾರಿಗೂ ಗೊತ್ತಾಗದಂಗ ಸ್ಟಡಿ ಮಾಡ್ತಿರ್ತ. ನೀವ ಒಬ್ರಿಂದ ಒಂದ್ ಕುರಿ ಬ್ಯಾ ಅಂತಂದ ಹೇಳಿದ್ರೆ ಎಲ್ಲ ಬ್ಯಾ 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 ಅನ್ಕೋತ ಹೋಗ್ತದ. ನೀವೆಲ್ಲ ಏನಂತಂದ ಹೇಳಿದ್ರೆ ತಲೆಯಾಗ ತುಂಬಿಟ್ಟಿರ್ತಾರ, ನೀವು ಸ್ಟಡಿ ಮಾಡಂಗಿಲ್ಲ. ಹಿಂಗಾಗಿ ಏನಂತಂದ ಹೇಳಿದ್ರೆ ಯಾರಾದ್ರೂ ಒಬ್ರು ಮುಂದ್ ಹೋಗ್ತಿದಾರ, ಏನೋ ಒಂದ್ ಸ್ವಲ್ಪ ಓದ್ತಿದಾರ, ಚೆನ್ನಾಗ್ ಓದ್ತಿದಾರ ಅಂತಂದ ಹೇಳಿದ್ರೆ ಕಾಲ್ ಹಿಡಿದ್ ಜಗ್ಗಾರ ಬಾಳ ಮಂದಿ ಇರ್ತಾರ. ಇಷ್ಟೊಂದೆಲ್ಲ ಪ್ರೂಫ್ ತೋರ್ಸಾನ. ಅಗ್ನಿವೀರ ಎಕ್ಸಾಮ್ ಏನಂತಂದ ಹೇಳಿದ್ರೆ ಕ್ಯಾನ್ಸಲ್ ಆಗಂಗಿಲ್ಲ. ನೆಕ್ಸ್ಟ್ ಟೆರಿಟೋರಿಯಲ್ ಆರ್ಮಿ ಬಿಡ್ತಿದಾನ. ನೆಕ್ಸ್ಟ್ ನಾನ್ ನ್ಯೂ ಬ್ಯಾಚ್ ಅನ್ನ ಮೇ 20ನೇ ತಾರೀಕು ಸ್ಟಾರ್ಟ್ ಮಾಡ್ತಾ ಇದೀನಿ. ಮಿಸ್ ಆಯ್ತು ಅಂತಂದ ಹೇಳಿದ್ರೆ 21ನೇ ತಾರೀಕು ಕ್ಲಾಸ್ ಸ್ಟಾರ್ಟ್ ಆಗತ್ತೆ ಹೊಸದು. ಸೊ ಯಾರಿಗೋಸ್ಕರನು ಸ್ಟಾಪ್ ಮಾಡಂಗಿಲ್ಲ. ಆಮೇಲೆ ರೆಕಾರ್ಡೆಡ್ ಕ್ಲಾಸ್ ಸಿಗ್ತಾವ, ಅವ ಸಿಗ್ತಾವ. ರೆಕಾರ್ಡೆಡ್ ಕ್ಲಾಸ್ ಸಿಗ್ತಾವ, ಬಟ್ ಆದ್ರೆ ನಾವು ಇವಾಗ ಮಾತಾಡ್ತಿದೀವಲ್ಲ ಆ ತರ ಇರಂಗಿಲ್ಲ. ಸೊ ಎಷ್ಟು ಬೇಗ ಆಗುತ್ತಾ ಅಷ್ಟು ಬೇಗ ಜಾಯ್ನ್ ಆಗ್ಬೇಕು. ನಾನು 100 ಮೆಂಬರ್ಸ್ ಅಷ್ಟೇ ತಗೊಂತಾ ಇದ್ದೀನಿ, ಬೇರೆ ಯಾರನ್ನು ತಗೊಳಂಗಿಲ್ಲ. ಆಗ ಆಲ್ರೆಡಿ ಏನಂತಂದ ಹೇಳಿದ್ರೆ ಒಂದು ಬ್ಯಾಚ್ ಮುಗೋದೈತಾ. ಸೊ 100 ಮೆಂಬರ್ಸ್ ಅಷ್ಟೇ ತಗೊಂತಿದ್ದೀನಿ. ಅವರೇ ಮತ್ತೇನಂತಂದ ಹೇಳಿ ರಿಟರ್ನ್ ಬರ್ತಿದಾರೆ. ಇನ್ನೊಂದು ನೆನ್ಪಿಟ್ಕೊಡ್ರಿ, ಈಗೇನ್ ಬ್ಯಾಚ್ ತಗೊಂಡಿದ್ದೀನಲ್ಲ, ಮತ್ತೆ ಅವ್ರ ಏನಂತಂದ ಹೇಳಿ ರಿಟರ್ನ್ ಬರ್ತಿದಾರೆ. ಫೀಸ್ ಪೇ ಮಾಡ್ಬಿಟ್ಟು ಮತ್ತೆ ಬರ್ತಿದಾರೆ ಅವರು. ಸರ್ ನಾವೇ ಅಟೆಂಡ್ ಆಗ್ತೀವಿ ಅಂತಂದು. ಸೊ ಅಷ್ಟೊಂದು ಕ್ಲಾಸಸ್ಗಳು ಇಂಪಾರ್ಟೆಂಟ್ ಆಗ್ತಾವ. ಸೊ ದಯವಿಟ್ಟು ಹೇಳ್ತಿದ್ದೀನಿ, ಯಾವುದೇ ಎಕ್ಸಾಮ್ಸ್ಗಳು ಕ್ಯಾನ್ಸಲ್ ಇಲ್ಲ, ಏನಿಲ್ಲ, ಎಲ್ಲಾ ನಡೀತಿದಾವ ಅದ್ರ ಪಾಡಿಗೆ. ದಯವಿಟ್ಟು ಯಾರ ಮಾತು ಕೇಳ್ಕೊಂಡು ಮೋಸ ಹೋಗಿ ನಿಮ್ದೇನಂತಂದ್ ಹೇಳಿದ್ರೆ ಒಂದು ಟಾರ್ಗೆಟ್ನ ಒಂದು ಗುರಿಯನ್ನ ಇಟ್ಟಿರ್ತಿರಲ್ಲ, ಆ ಗುರಿಯನ್ನ ಬಿಡಾಕ್ ಹೋಗ್ಬೇಡ್ರಿ. ಅದಾದ ನಂತರ ಗೊಂದಲಕ್ಕೆ ಇಡಾಕ್ ಹೋಗ್ಬೇಡ್ರಿ. ನಿಮ್ದು ಏಮನ್ನ ಏನಂತಂದ್ ಹೇಳಿದ್ರೆ ನಿಮ್ದು ಏಮ್ ಸ್ಪಷ್ಟವಾಗಿರ್ಲಿ. ಅದ್ ಎಕ್ಸಾಮ್ ಇವತ್ತ ನಡೀಲಿ. ಒಂದ್ ಟೈಮ್ ಓಕೆ ಯುದ್ಧ ಆಯ್ತಂತಂದ್ ಹೇಳಿದ್ರೆ ಎಕ್ಸಾಮ್ ಅಂತೂ ಕ್ಯಾನ್ಸಲ್ ಆಗಂಗಿಲ್ಲ, ಪೋಸ್ಟ್ಪೋನ್ ಆಗತ್ತೆ. ಒಂದ್ ತಿಂಗಳು ಪೋಸ್ಟ್ಪೋನ್ ಆಗ್ಬೋದು, ಅಥವಾ 2 ತಿಂಗಳು ಪೋಸ್ಟ್ಪೋನ್ ಆಗ್ಬೋದು, ಅಷ್ಟೆಲ್ಲ. ಎಕ್ಸಾಮ್ ಅಂತೂ ನಡೀತೈತಿ, ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗಂಗಿಲ್ಲ. ಮೇ ಬಿ ಆದ್ರೆ ಪೋಸ್ಟ್ಪೋನ್ ಆಗ್ಬೋದೇ ಹೊರತು ಬೇರೆ ಎಲ್ರು ಮಾತು ಕೇಳ್ಕೊಂಡು ಏನೋ ಮಾಡ್ಕೊಳಕ್ ಹೋಗ್ಬೇಡ್ರಿ. ನೋಟಿಫಿಕೇಶನ್ ಬಂದೈತೇನ ಎಕ್ಸಾಮ್ ಕ್ಯಾನ್ಸಲ್ ಅಂತಂದ್ ಹೇಳ್ಬಿಟ್ಟು ಇಂಡಿಯನ್ ಆರ್ಮಿ ವೆಬ್ಸೈಟ್ ಒಳಗಡೆ ಒಂದು PDF ಬಿಟ್ಟಿದಾರನ? ಇಲ್ಲ ಅಲ್ಲ. ಬಿಟ್ಟಿಲ್ಲ ಅಂತಂದ್ ಹೇಳಿದ್ರೆ ಮತ್ತೆ ಅದಕ್ಕೆ ಟೆನ್ಷನ್. ಅದಕ್ಕೆ ಮುಚ್ಕೊಂಡು ಹೋಗಿ ಏನಂತಂದ್ ಹೇಳಿದ್ರೆ ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡ್ರಿ. ಲಗೋಟ್ ಏನಂತಂದ್ ಹೇಳಿದ್ರೆ ಬ್ಯಾಚ್ ಜಾಯ್ನ್ ಆಗ್ರಿ. ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ಟ್ರೈನ್ ಮಾಡ್ತೀನಿ. ಮಸ್ತ್ ಎಂಜಾಯ್ ಮಾಡೋಣ. ಜಾಬ್ ಆಗಿಕ್ರೆ, ಯೂನಿಫಾರ್ಮ್ ಹಾಕೊಳಕ್ರೆ. ಅವಾಗ ಬಂದ್ ಏನಂತಂದ್ ಹೇಳಿದ್ರೆ ಎಲ್ರು ಬಂದ್ ಸೆಲ್ಯೂಟ್ ಇಡ್ತಾರೆ. ಏನೋ ಕಾಕ ಮೈಂಡ್ ಎಲ್ಲ ಏನ್ ಬೇಕಾದ ಹೇಳಿ ಕೂಡ ನೀ ಕೇಳಿ ನಿನ್ ಪಾಡಿ ನೀ ಸ್ಟಡಿ ಮಾಡಿದ. ಅವಾಗ ಬರ್ತಾರೆ, ಹೇ ದೋಸ್ತನ ಸುಳ್ಳು ಹೇಳಿ ಅವಾಗ ಅಂತಂದೇಳಿ. ಎಲ್ಲಿವರೆಗೂ ನಿಮ್ ಮೈ ಮ್ಯಾಲ ಯೂನಿಫಾರ್ಮ್ ಬೀಳಂಗಿಲ್ಲ ಅಲ್ಲಿವರೆಗೂ ನಿಮಗ್ ಕಿಮ್ಮತ್ ಇರಂಗಿಲ್ಲ. ಸೊ ಆ ಕಿಮ್ಮತ್ ಕಳ್ಕೊಳಕ್ ಹೋಗ್ಬೇಡ್ರಿ. ಆ ಕಿಮ್ಮತ್ ಉಳಿಸ್ಕೋಬೇಕು. ಅಪ್ಪ ಅಮ್ಮನ್ ಮರ್ಯಾದೆ ಕಳ್ಕೊಬಾರ್ದು, ಅವ್ರದ್ದು ಉಳಿಸ್ಬೇಕು. ಅದಾದ ನಂತರ ಅವ್ರು ಹೋಗ್ತೇ ಅವ್ರ ಮಗನೋ ಅಂತಂದ್ ಹೇಳ್ಬೇಕು, ಅಥವಾ ಅವ್ರ ಅಪ್ಪನೋ ಅಂತಂದ್ ಹೇಳ್ಬೇಕು. ಸೊ ಆ ತರ ಏನಂತಂದ್ ಹೇಳಿದ್ರೆ ಸಾಧನೆ ಮಾಡಕ್ ರೆಡಿ ಆಗ್ರಿ. ಯಾರ್ದೋ ಮಾತ್ ಕೇಳ್ಬಿಟ್ಟು ಹುಚ್ಚತ್ತರ ಏನಂತಂದ್ ಹೇಳಿದ್ರೆ ಬಿಹೇವ್ ಮಾಡಕ್ ಹೋಗ್ಬೇಡ್ರಿ. ಸೊ ಸ್ಟಾರ್ಟ್ ಮಾಡೋಣ ಬ್ಯಾಚು. ಬೇಗ ಜಾಯ್ನ್ ಆಗ್ರಿ. ಸೊ ಈ ನಂಬರ್ ಐತೆ, ಮೆಸೇಜ್ ಹಾಕ್ರಿ, ಕಾಲ್ ಮಾಡ್ರಿ. ನಿಮ್ಗೆ ಏನ್ ಡೌಟ್ಸ್ಗಳಿದಾವ ಕೇಳ್ರಿ. ಸಿಗೋಣ ಕ್ಲಾಸಲ್ಲಿ ಮೇ 20ನೇ ತಾರೀಕು ಅಥವಾ 21ನೇ ತಾರೀಕು. ಜೈ ಹಿಂದ್.